ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಐ ಹೋಪ್ ಓಲ್ಡ್ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಹೊಸ್ದಾಗಿ ಚಾನಲ್ಗೆ ಬಂದಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಏನು ಸ್ಪೆಷಲಾಗಿ ಏನು ಮಾಡ್ತಿರಲಿಲ್ಲ. ಸ್ಪೆಷಲ್ ಏನಂದರೆ ತಮ್ಮ ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದ್ದಾರೆ. ಅಮ್ಮ ಅವರು ಯಾವುದೋ ಒಂದು ಮದುವೆ ಇತ್ತು, ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಬರ್ತಾರೆ, ನಿನ್ನೆ ಹೋದರು. ಸೊ ಅಟ್ ಪ್ರೆಸೆಂಟ್ ಮನೇಲಿ ನಾನು ನಮ್ಮ ಅಜ್ಜಿ ಇಬ್ಬರೇ ಇರೋದು. ಸೊ ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡಬೇಕು. ಸೊ ಅದನ್ನೇ ಯಾಕೆ ಒಂದು ವಿಡಿಯೋ ಮಾಡ್ಬೋದು, ಇದನ್ನೇ ಯಾಕೆ ಒಂದು ಕಂಟೆಂಟಾಗಿ ತೊಗೋಬಾರ್ದು ಅಂತ ನಮ್ಮಮ್ಮ ಇಲ್ಲ ಅಂದರೆ ಮಾತ್ರ ಮಾಡೋದು ನಾನು ಆ ಥರ. ಸೊ ಹಂಗಾಗಿ ಇದು ಸ್ಪೆಷಲ್ ಅಲ್ವಾ. ಸೊ ಅದಕ್ಕೆ ಇದನ್ನೇ ಕಂಟೆಂಟಾಗಿ ಇಟ್ಕೊಂಡು ವಿಡಿಯೋ ಮಾಡ್ಬೋಣ ಅಂತ ಬಂದಿದ್ದೀನಿ. ಸೊ ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಓಲ್ಡ್ ವೀಡಿಯೋಸ್ ನೋಡಿದ್ದೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ತುಂಬ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ, ಏನಕ್ಕೆ ಸ್ವಲ್ಪ ಮನೆ ಶಿಫ್ಟಿಂಗ್ ಮಾಡೋದು ಇತ್ತು. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಅದಕ್ಕೆ ಮತ್ತು ಇನ್ನೊಂದು ಏನಂದರೆ ಏನೂ ಕಂಟೆಂಟ್ ಇರಲಿಲ್ಲ ನನ್ನ ಹತ್ರ. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಸಂಡೇ ಹೆಂಗೂ ಮನೇಲಿ ನಾನೇ ಇದ್ದೀನಿ, ಹೆಂಗೂ ನಾನೇ ಕೆಲಸ ಮಾಡಬೇಕಲ್ವ. ಸೊ ಇದನ್ನೇ ಯಾಕೆ ಒಂದು ವಿಡಿಯೋ ಮಾಡ್ಬಾರ್ದು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ತುಂಬ ಕೆಲಸ ಇದೆ, ಎಲ್ಲ ಕೆಲಸ ಮುಗಿಸ್ಬಿಡೋಣ. ಲಾಸ್ಟಿಗೆ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೆನ್ನೆ ಒಂದಷ್ಟು ಎಗ್ಸ್ನ ತಂದಿಟ್ಟಿದ್ದೆ. ಡೈರೆಕ್ಟು ಊಟಕ್ಕಾಗೋ ಥರ ಮಾಡಲ ಇಲ್ಲ ನಾಷ್ಟ ಮಾಡಲ ಏನೂ ಗೊತ್ತಾಗ್ತಿಲ್ಲ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಇವಾಗ ಯೂಟ್ಯೂಬ್ ಅಕ್ಕನ್ನು ಹಿಡಿದು ಸರ್ಚ್ ಮಾಡಿ, ನನಗೆ ಅದಕ್ಕೆ ಸರ್ಚ್ ಮಾಡೋಕ್ಕೆ 1 ಅವರ್ ಬೇಕು, ಇನ್ನು 1 ಅವರ್ ಬೇಕು ಸರ್ಚ್ ಮಾಡೋಕ್ಕೆ. ಮತ್ತು ನಾನು ಅಡುಗೆ ಮಾಡ್ಕೊಂಡು ತಿನ್ನೋ ಗಂಟೆ ಮೇ ಬಿ 1 o'clock ಆಗ್ಬೋದು. ಮತ್ತೆ ಮಧ್ಯಾಹ್ನಕ್ಕೆ ಮಾಡೋದು ಅಂದರೆ ಆಗಲ್ಲ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ, ನಾಷ್ಟ ಮಾಡಲ ಇಲ್ಲ ಡೈರೆಕ್ಟು ಊಟದ ರೆಸಿಪಿನೇ ಮಾಡ್ಬಿಡಲ ಅಂತ ಕೇಳ್ತಿದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳು ಮಾಡೋಣ. ಇದೇ ಒಂದೆರಡು ಮೂರು ವಿಚಾರ ನಿಮ್ಗೆ ಹೇಳಲೇಬೇಕು. ಮೊದಲು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಬೇರೆ ಮನೇಲಿದ್ವಿ, ಅಲ್ಲಿಂದ ಶಿಫ್ಟ್ ಆದ್ವಿ. ಈಗ ಅಟ್ ಪ್ರೆಸೆಂಟ್ ಬೇರೆ ಒಂದು ಗೌರ್ಮೆಂಟ್ ಅಪಾರ್ಟ್ಮೆಂಟಲ್ಲಿದ್ವಿ. ಸೊ ಇಲ್ಲೂ ಏನೂ ಜಾಸ್ತಿ ಇರೋಲ್ಲ, ಹಬ್ಬ ಬಂದರೆ ಒಂದು 3 months ಇರ್ಬೋದು. ಆಮೇಲೆ ಮತ್ತೆ ಬೇರೆ ಕಡೆ ಶಿಫ್ಟ್ ಆಗ್ತೀವಿ. ಅದು ಏನಕ್ಕೆ ಈ ಥರ ಬ್ಯಾಕ್ ಟು ಬ್ಯಾಕ್ ಮನೆ ಚೇಂಜ್ ಮಾಡ್ತಾಯಿದ್ದೀವಿ ಅನ್ನೋ ರೀಸನ್ನ ನಾನು ಆಮೇಲೆ ಹೇಳ್ತೀನಿ. ಆ ಸಂದರ್ಭ ಬರಲಿ, ಹೊಸ ಒಂದು ಸ್ಪೆಷಲ್ ಸಂದರ್ಭ ಬರಲಿ, ಅವಾಗ ಹೇಳ್ತೀನಿ. शाबाश बेटा. ಸೊ ಎಲ್ಲ ಕೆಲಸ ಮುಗೀತು. ಇವಾಗ ಯೂಟ್ಯೂಬ್ ನೋಡುವ ಸಮಯ. ನೋಡೋಣ. ಇದನ್ನು ನೋಡ್ತಿದ್ದೆ. ನಮ್ಮ ಚಂದ್ರಣ್ಣ ಇದ್ದಾರೆ, ಚಂದ್ರಣ್ಣ ನೋಡೋಣ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚಟಾಪಟ. ಚಂದ್ರು ಅಣ್ಣ ಹೇಳ್ದಂಗೆ ಒಂದು 3 ಇಂದ 4 ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಾಯಿತು, ಟೊಮೊಟೊನು ಕಟ್ ಮಾಡ್ಕೊಂಡು ಇಟ್ಟಿದ್ದಾಯಿತು. ಇವಾಗ ಅದೆರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನೋಡೋದ ಹೆಂಗೆ ಬರುತ್ತೆ ಅಂತ. ಸಾರಿ, ನಾನು ವೀಡಿಯೋ ಮಾಡೋದು ಮರ್ತುಬಿಟ್ಟೆ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅದು ಸ್ಮೆಲ್ ಹೋಗೋ ಗಂಟ. ನೋಡೋಣ ಹೆಂಗೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಉಪ್ಪು, ಇದಕ್ಕೆ ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೋಣ. ನೀರು ಹಾಕ್ತೀನಿ, ಒಂದು ಅರ್ಧ ಕಪ್ಪಷ್ಟು ಸಾಕಲ್ವಾ. ಅರ್ಧ ಕಪ್ಪು ನೀರು ಹಾಕಿದ್ಮೇಲೆ ಒಂದು 5 ನಿಮಿಷ ಅದು ಕುದಿಬೇಕು ಚೆನ್ನಾಗಿ, ಮಸಾಲ ಎಲ್ಲ ಇದಾಗಬೇಕು. ಅದಾದಮೇಲೆ ಮೊಟ್ಟೆ ಒಡೆದು ಒಂದು 4 ಮೊಟ್ಟೆ ಒಡೆದು ಹಾಕಿದ್ದೀನಿ, ಜಾಸ್ತಿ ಇದು ಮಾಡಿಲ್ಲ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಉದುರಿಸಿದ್ದೀನಿ. ಸ್ವಲ್ಪ ಖಾರ ಮತ್ತು ಉಪ್ಪು ಕಡಿಮೆ ಆಗಿತ್ತು, ಹಾಕಿದ್ದೀನಿ. ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ನೋಡೋಣ ಹೆಂಗಾಗಿದೆ ಅಂತ. ಓ ಏನು ಗುರು ಇದು, ಏನು ಮಾಡ್ಬಿಟ್ಟಿದ್ದೀನಿ ಗುರು ನಾನು. ಇದೇನು ಸಾಂಬಾರು
ಗ್ರೇವಿನ ಒಂದು ಗೊತ್ತಾಯ್ತಲ್ವಲ್ಲಪ್ಪ. ಆ್ಯಕ್ಚುಲಿ ನಮ್ಮ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಈರುಳ್ಳಿ ಮತ್ತು ಟೊಮೊಟೊ ನಾನು ಗೆಸ್ ಮಾಡ್ದಂಗೆ ಜಾಸ್ತಿ ಆಗ್ಬಿಟ್ಟಿದೆ. ಹೆಂಗಿದೆಯೋ ಟೇಸ್ಟ್ ಹೆಂಗಿದೆಯೋ ಅದಂತೂ ಗೊತ್ತಿಲ್ಲ. ಏನು ಮಾಡೋದು, ಬಿಸಾಕೋಕ್ಕಂತೂ ಆಗಲ್ವಲ್ಲ. ನೋಡೋಣ, ಊಟ ಮಾಡ್ಬೇಕಾದ್ರೆ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಒಂದೇ ಸತಿ ಊಟ ಮಾಡೋಕ್ಕಾಗೋದು ಹಂಗಿತ್ತು. ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಜಾಸ್ತಿ ಆಗಿದ್ದರಿಂದ ಒಂಥರ ಸ್ವೀಟ್ನೆಸ್ಸು, ಎಷ್ಟು ಖಾರ ಹಾಕೋರು ಒಂಥರ ಸ್ವೀಟ್ನೆಸ್ ಇತ್ತು. ನಿಜವಾಗ್ಲೂ ಡೈರೆಕ್ಟಾಗಿ ಹೇಳ್ತೀನಿ, ನಾನು ಸ್ವಲ್ಪನೇ ತಿಂದಿದ್ದು. ಅದಾದಮೇಲೆ ನಾನು ಚೆಲ್ಬಿಟ್ಟೆ. ನಾನು ಮಾಡಿದ ಅಡುಗೆ ನನ್ನ ಕೈಲೇ ತಿನ್ನೋಕ್ಕಾಗಿಲ್ಲ. ಫಸ್ಟ್ ಟೈಮ್ ಈ ಥರ ಆಗಿದ್ದು. ದಯವಿಟ್ಟು ಯಾರು ಇದನ್ನು ಟ್ರೈ ಮಾಡಬೇಡಿ. ಅಂದರೆ ನನ್ನ ಒಂದು ವೀಡಿಯೋನ ನೋಡಿ ನಾನು ಯಾವ ಥರ ಮಾಡಿದೆ ಆ ಪ್ರೊಸೆಸ್ನ ಮಾತ್ರ ಯಾರು ಮಾಡಬೇಡಿ. ಅದ್ರದ್ದು ರಿಯಲ್ ವೀಡಿಯೋ ಇದೆ, ಬೇಕಾದ್ರೆ ಅದನ್ನು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ.